शिवा मेरे एडवेंचरस एपिसोड देखो जियो सिनेमा पर, वो भी फ्री में। ಶಿವ ಬಾರೋ ಸ್ವಲ್ಪ ಆಟ ಆಡೋಣ. ನೀನ್ ಬಂದಾಗಿಂದ ನಿನ್ ಸೈಕಲ್ ರಿಪೇರಿನೇ ಮಾಡ್ತಾ ಇದೀಯಾ? ಆಗೋಯ್ತು ಆದಿ. ನಾನ್ ತುಂಬಾ ದಿನದಿಂದ ಸೈಕಲ್ಗೆ ಏನಾದ್ರೂ ಹೊಸದಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ನಾನು ಇವತ್ತು ಸಕ್ಸಸ್ಫುಲ್ ಆಗಿದ್ದೀನಿ ಅನ್ಸುತ್ತೆ. ಇವತ್ತಿಂದ ನನ್ನ ಸೈಕಲ್ ಆ ಟೈರ್ ಅಷ್ಟು ಜಾಗದಲ್ಲಿ ಕೂಡ ನುಗ್ಗುತ್ತೆ, ಗೊತ್ತಾ ನಿಂಗೆ? ವಾವ್ ಶಿವ, ಇದಂತೂ ತುಂಬಾ ಚೆನ್ನಾಗಿದೆ ಇನ್ವೆನ್ಷನ್. ಹೇಗ್ ಮಾಡ್ದೆ ಇದನ್ನ? ಅಲ್ಲೋಡು, ಲೈಟ್ಸು ಬೆಳಗ್ತಿದೆ. ಈ ರಾತ್ರಿಯಲ್ಲಿ ಈ ತರ ಲೈಟ್ಸ್ ಬೆಳಗ್ತಿದ್ರೆ ಏನೋ ಅನ್ಸ್ತಾ ಇದೆ. ಅಲ್ಲಿ ಏಲಿಯನ್ಸ್ ಗಳು ಇರ್ಬೇಕು. ಓ ಕಮ್ ಆನ್ ಯುಡಿ, ಅದು ಏಲಿಯನ್ಸ್ ಅಲ್ಲ. ಆದ್ರೆ ಇಷ್ಟು ರಾತ್ರಿಲಿ ಅಲ್ಲಿ ಯಾರು ಏನ್ ಮಾಡ್ತಿರ್ಬಹುದು? ನಡಿ ಹೋಗಿ ನೋಡೋಣ. ನನ್ನ ಬಿಟ್ಟೋಗ್ಬೇಡಿ, ನಿಂತ್ಕೊಳ್ಳಿ. ಓ ಇಲ್ಲ, ಇಲ್ಲಂತೂ ಬರೀ ಗಿಡ ಮರಗಳು ಬಿಟ್ರೆ ಬೇರೆ ಏನು ಕಾಣಿಸ್ತಾನೆ ಇಲ್ಲ. ಬಾಸ್ ಬಾಸ್, ಕೆಲವು ಮಕ್ಕಳು ಅಲ್ಲಿ ಗುಂಪು ಸೇರಿದ್ದಾರೆ, ಮತ್ತೆ ಈ ಕಡೆನೆ ಬರ್ತಿದ್ದಾರೆ. ನಮ್ಗೆ ತೊಂದರೆ ಕೊಡಬಹುದು ಅನ್ನಿಸ್ತಿದೆ. ನನ್ನ ಹೆಸರು ಚೋಟು ಬಾಯ ಅಂತ. ಆದ್ರೆ ನಾನು ಮಾಡೋ ಕೆಲಸ ಎಲ್ಲ ದೊಡ್ಡದೆ. ನೀನ್ ಯೋಚನೆ ಮಾಡಬೇಡ. ಹೋಗು ಚೋಟು, ಏನ್ ಮಾಡ್ಬೇಕು ಅಂತ ಗೊತ್ತು ತಾನೆ? ಆದಿ, ಕ್ಯೂಡಿ, ಹೆದರ್ಕೊಳ್ಳೋದನ್ನ ನಿಲ್ಸಿ. ಅದು ಏಲಿಯನ್ ದೆವ್ವ ಏನೂ ಇಲ್ಲ. ಯಾರೋ ಇಲ್ಲಿದ್ದಾರೆ, ನಮ್ಮನ್ನ ಹೆದರ್ಸೋಕೆ ಪ್ರಯತ್ನಿಸ್ತಿದ್ದಾರೆ. ಸಡನ್ ಆಗಿ ಕಾರ್ ಎಲ್ಲಿಂದ ಬಂತು? ನಾನು ಅವರ ಹಿಂದೆನೆ ಹೋಗ್ತೀನಿ. ಅಂಕಲ್, ನೀವಿವಾಗ ತಪ್ಪಿಸ್ಕೊಳ್ಳೋದು ನಿಮ್ಗೆ ಕಷ್ಟಕರ ಕೆಲಸ. ಮತ್ತೆ ಇದನ್ನ ಹೇಳಿ, ಇಷ್ಟು ರಾತ್ರಿ ಇಷ್ಟು ಸೈಲೆಂಟ್ ಜಾಗದಲ್ಲಿ ನೀವು ಏನ್ ಮಾಡ್ತಾ ಇದ್ರಿ ಅಂತ? ಏ ಮಗು, ದಾರಿ ಬಿಡ್ತಿದ್ರೆ ಸರಿ ಇರೋದಿಲ್ಲ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಏನ್ರ ನೀವು ಒಬ್ಬ ಮಗು ಹತ್ರ ಒದೆ ತಿಂತ ಇದ್ದೀರಾ? ಕಾಪಾಡೆ, ಕಾಪಾಡೆ, ಯಾರಾದ್ರೂ ಕಾಪಾಡೆ, ಕಾಪಾಡಿ, ಯಾರಾದ್ರೂ ನನ್ನ ಕಾಪಾಡಿ, ಕಾಪಾಡು ಮಗು ನನ್ನನ್ನ. ಮಗು ಅಲ್ಲ, ಶಿವ, ಶಿವ ಕಾಪಾಡು ನನ್ನನ್ನ. ಅಂಕಲ್, ನಾನ್ ನಿಮ್ಮನ್ನ ಕಾಪಾಡ್ಬಿಡ್ತೀನಿ. ಆದ್ರೆ ಮೊದ್ಲು ನೀವು ನಿಮ್ಮ ಬಾಸ್ನ ಹೆಸರು ಮತ್ತೆ ನೀವು ಅಷ್ಟ್ ರಾತ್ರಿ ಆ ಗಿಡಗಳ ಹತ್ರ ಏನ್ ಮಾಡ್ತಿದ್ರಿ ಅಂತ ಹೇಳಿ. ಇಲ್ಲ ಅಂದ್ರೆ ನಾನೀಗ ಹೊರಡ್ತೀನಿ. ಬಾಯ್ ಬಾಯ್. ಇಲ್ಲ ಇಲ್ಲ, ಆತರ ಮಾಡ್ಬೇಡ. ಹೇಳ್ತೀನಿ ಹೇಳ್ತೀನಿ, ನನಗೆ ಗೊತ್ತಿರೋದು ಮಾತ್ರ ನಾನು ಹೇಳ್ತೀನಿ. ಅವನಿಲ್ಲಿ ಸ್ಮಗ್ಲಿಂಗ್ ಮಾಡ್ತಾನೆ, ಮತ್ತೆ ಫರ್ನಿಚರ್ದು ಬಿಸ್ನೆಸ್ ಇದೆ ಅವಂದು. ಇದಕ್ಕಿಂತ ಹೆಚ್ಚಾಗಿ ನನ್ಗಿನ್ನೇನು ಗೊತ್ತೇ ಇಲ್ಲ.
ಕಾರ್ನ ಹಿಂದೆ ಸೀಟ್ನಲ್ಲಿ ದಾರ ಇದೆ, ಅದನ್ನ ಇಲ್ಲಿ ಎಸಿ ಬೇಗ. ನನ್ನ ಕೈ ಜಾರ್ತಾ ಇದೆ. ಹಗ್ಗ ಇಟ್ಕೊಂಡು ಬೇಗ ಮೇಲ್ಗಡೆ ಬನ್ನಿ. ಇದು ನಿಜವಾದ ಡೈಮಂಡ್ ಅನ್ಸುತ್ತೆ. ಇದನ್ನ ಲಡ್ಡು ಸಿಂಗ್ ಸರ್ಗೆ ಕೊಡ್ಬೇಕು. ನೋಡಿ, ಟ್ರ್ಯಾಕ್ ಬರ್ತಿದ್ದ ಹಾಗೇನೆ ಎಲ್ಲ ಈ ಕುರ್ಚಿಗಳನ್ನ ಅದ್ರಲ್ಲಿ ಹಾಕ್ಬಿಡಿ. ನೆನಪಿರ್ಲಿ, ಈ ಎಲ್ಲ ಕನ್ಸೈನ್ಮೆಂಟ್ ಇವತ್ತು ಸಾಯಂಕಾಲ ವೀನಸ್ ಸಿಟಿಲಿ ಇರಬೇಕು. ಮತ್ತೆ ಈ ಚೇರನ್ನ ಮೊದಲು ತಗೊಂಡು ಹೋಗಿ. ಮತ್ತೆ ನೆನಪಿರ್ಲಿ, ನನ್ನ ಹೆಸರು ಚೋಟಾ ಬಾಯ್. ನನ್ನ ಕೆಲಸ ಏನಿದ್ರು ದೊಡ್ಡದೆ. ನನ್ನ ಏರಿಯಾದಲ್ಲಿ ಕಳ್ತನ, ಡೈಮಂಡ್ ಸ್ಮಗ್ಲಿಂಗ. ಈ ಸ್ಮಗ್ಲರ್ಸ್ಗೆ ಗೊತ್ತಿಲ್ಲ ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾರೇ ಕಳ್ಳರು ಕಳ್ತನ ಮಾಡ್ತಾ ಇದ್ರು ಜನ ಹೇಳ್ತಾರೆ ಕಳ್ತನ ಮಾಡ್ಬೇಡಿ, ಯಾಕಂದ್ರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ಗೊತ್ತಿದೆ, ಅದ್ನ ಬಿಡಿ. ಈಗ ಸ್ಮಗ್ಲರ್ಸ್ ನ ಏನ್ ಮಾಡ್ಬೇಕು ಅಂತ ಹೇಳಿ. ಓಕೆ ಶಿವ, ನನಗೀಗ ಹೇಳಿ ಅವನ್ ಯಾರು, ಹೇಗಿದ್ದ ಅನ್ನೋದನ್ನ. ಲಡ್ಡು ಸಿಂಗ್ ಸರ್, ನಮ್ಗೆ ಕಳ್ಳನ್ ಬಗ್ಗೆ ಗೊತ್ತಿರೋದು ಏನಂದ್ರೆ ಇಷ್ಟೇನೆ, ಅವನು ಒಬ್ಬ ಫರ್ನಿಚರ್ ಓನರ್ ಅಂತ. ನೀನ್ ಚಿಂತೆ ಮಾಡ್ಬೇಡ ಶಿವ, ಆ ಡೈಮಂಡ್ ಸ್ಮಗ್ಲರ್ಸ್ ನಾನ್ ಸ್ಮಗ್ಲಿಂಗ್ ಮಾಡಿ ಜೈಲ್ನಲ್ಲಿ ಕಂಬಿ ಎಣಿಸೋ ಹಾಗೆ ಮಾಡ್ತೀನಿ. ನಗರದಲ್ಲಿರೋ ಎಲ್ಲಾ ಫರ್ನಿಚರ್ ಅಂಗಡಿಯವ್ರನ್ನೂ ಹಿಡ್ಕೊಂಡ್ ಬರ್ತೀನಿ. ನಾನ್ ನೋಡ್ತೀನಿ ಹೇಗ್ ತಪ್ಪಿಸ್ಕೊಂಡು ಹೋಗ್ತಾರೆ ಅಂತ. ಒಳ್ಳೇದು ಲಡ್ಡು ಸಿಂಗ್ ಸರ್, ಏನಾದ್ರೂ ಹೆಲ್ಪ್ ಬೇಕಂದ್ರೆ ಕಾಲ್ ಮಾಡ್ಬಿಡಿ. ಇನ್ಸ್ಪೆಕ್ಟರ್ ಸರ್, ನೀವಂತೂ ಮಹಾನ್ ಇನ್ಸ್ಪೆಕ್ಟರು. ನೀವು ನನ್ನ ಕಣ್ಣನ್ನ ಒಂದ್ ಸ್ವಲ್ಪ ನೋಡ್ತೀರಾ? ನನ್ನ ಕಣ್ಣಲ್ಲಿ ನಿಯತ್ತು ಕಾಣ್ತಾ ಇಲ್ವಾ? ನನಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅವ್ರಿಗೆ ಸ್ಕೂಲ್ ಕಳ್ಸೋದಕ್ಕೂ ಒಂದೊಂದ್ಸಲ ತುಂಬಾ ಕಷ್ಟಪಡ್ತೀನಿ. ಅಯ್ಯೋ ಇನ್ಸ್ಪೆಕ್ಟರ್ ಸರ್, ಕೆಲವು ಸಲ ನನಗೆ ಊಟಕ್ಕೂ ಕಷ್ಟ ಆಗಿಬಿಡುತ್ತೆ. ನೀವು ಸ್ಮಗ್ಲರ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಸೇವೆ ಈ ಸಮಾಜಕ್ಕೆ ತುಂಬಾ ಅಗತ್ಯ ಇದೆ. ನೀವು ನಡೀರಿ, ಹೋಗಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ನಡೀರಿ. ಇನ್ಸ್ಪೆಕ್ಟರ್ ಸರ್, ನನ್ ಕಣ್ಣನ್ನು ನೋಡಿ. ನಮಗೂ ತುಂಬಾ ಚಿಕ್ಕ ಚಿಕ್ಕ ಮಾಡೋದಕ್ಕೂ ಕಾಸಿರಲ್ಲ ಸರ್, ದಯವಿಟ್ಟು ಸರ್ ನನ್ನನ್ನ ಕ್ಷಮಿಸ್ಬಿಡಿ. ನೀವೆಲ್ರೂ ಒಳ್ಳೆಯವರು, ನೀವೆಲ್ರೂ ಈಗ ಹೋಗಬಹುದು. ನಡೀರಿ, ಹುಷಾರಾಗಿ ಹೋಗಿ, ಆದಷ್ಟು ಬೇಗ. ಏನಾದ್ರೂ ಕಾಣಿಸ್ತಾ ಶಿವ? ಇನ್ನು ಏನು ಸಿಕ್ಕಿಲ್ಲ ರೇವಾ, ಆದ್ರೆ ಇದೇ ಜಾಗನೇ ನಾವು ನಿನ್ನೆ ರಾತ್ರಿ ಬಂದಿದ್ದು. ಆ ಕಳ್ಳರು ಇಲ್ಲಿಂದ ಓಡ್ ಹೋಗಕ್ಕೆ ಯಾವ್ದೋ ಒಂದು ದಾರಿ ಮಾಡಿದ್ದಾರೆ. ಇಲ್ಲಿ ನೋಡು, ಅವರು ಇದನ್ನ ಕಡ್ದು ಇಲ್ಲಿ ಟನಲ್ಸ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಇದರಿಂದಾನೇ ಅವರು ಬೀಚ್ ಕಡೆ ಹೋಗಿ ಬರೋದ್ ಮಾಡ್ತಾರೆ. ನಾನ್ ಒಳಗ್ ಹೋಗಿ ನೋಡ್ತೀನಿ. ವೆಲ್ ಡನ್ ಶಿವ, ವೆಲ್ ಡನ್. ನೀನು ದಾರಿನ ಕಂಡು ಹಿಡಿದು ಬಿಟ್ಟೆ. ನಾನು ಕೂಡ ಇದ್ರ ಬಗ್ಗೆನೇ ಯೋಚಿಸ್ತಾ ಇದ್ದೆ. ನನ್ಗೆ ಗೊತ್ತಿಲ್ಲ ಶಿವ, ನನ್ಗೂ ಈ ತರನೇ ಯೋಚನೆ ಯಾಕೆ ಬಂತು ಅಂತ. ನಿನ್ನ ಮತ್ತೆ ನನ್ನ ಆಲೋಚನೆ ಎರಡೂ ಒಂದೇ ಆಗಿದೆ. ಲಡ್ಡು ಸಿಂಗ್ ಸರ್, ನೀವು ಇಲ್ಲಿ ಹೇಗೆ? ಶಿವ, ನನಗ್ ಬಂದಿರೋ ಒಂದು ಮಾಹಿತಿ ಪ್ರಕಾರ ಆ ಸ್ಮಗ್ಲರ್ಸ್ ನ ಹಿಡಿಯೋದಕ್ಕೆ ಒಂದು ಪ್ಲಾನ್ ಮಾಡಿದೀನಿ. ನಿನಗ್ ಗೊತ್ತಾದ್ರೆ ಆ ಸ್ಮಗ್ಲರ್ಸ್ ನ ಎಲ್ಲಾ ದಾರಿನೂ ಬಂದಾಗತ್ತೆ. ಈಗ ನೀವೆಲ್ಲ ಸೈಡ್ಗೆ ಹೋಗಿ, ನಾನೀಗ ಒಳಗಡೆ ಹೋಗಿ ಅವ್ರೆಲ್ಲರನ್ನು ಹಿಡಿದು ಹೊರಗಡೆ ಎಳ್ಕೊಂಡ್ ಬರ್ತೀನಿ. ಸೈಡಿಗೆ ನಡೀರಿ, ಸೈಡ್. ಮೊದ್ಲೇ ಯಾಕೆ ಕರಿತಾ ಇದೀಯಾ ಶಿವ? ನಾನು ಹೋಗ್ತಾ ಇದ್ದೀನಿ.
ನಾನೀಗ ಹೀರೋ ಆಗ್ತೀನಿ. ಅಯ್ಯೋ ನನಗೀಗ ಏನಾಯ್ತು? ಕಚ್ಚುತ್ತಾ ಇದೆ ಎಡಿ ಕಚ್ಚುತ್ತಾ ಇದೆ. ಅಯ್ಯೋ ಇಲ್ಲಿ ಕಚ್ಚುತ್ತಾ ಇದೆ. ಅಯ್ಯೋ ಕಚ್ಚುತ್ತಾ ಇದೆ. ಅಯ್ಯೋ ಇಲ್ಲಿ ಕಚ್ಚುತ್ತಾ ಇದೆ. ಅಯ್ಯೋ ಇಲ್ಲಿ ಮತ್ತೆ ಕಚ್ಚಿತು. ಅಯ್ಯೋ ಎಡಿ ಕಚ್ಚುತ್ತಾ ಇದೆ. ಲಡ್ಡು ಸರ್, ನೀವಂತೂ ಕಾಡ್ ಮನುಷ್ಯ ತರನೇ ಕಾಣಿಸ್ತಾ ಇದ್ದೀರಾ. ಹಲೋ, ಎಸ್ ಜಯರಾಮ್ ಸರ್. ಶಿವ, ಸರ್ದು ಫೋನೇ ಕನೆಕ್ಟ್ ಆಗ್ತಿಲ್ಲ. ಅವರು ನಿನ್ ಜೊತೆ ಇದ್ರೆ ಬೇಗ ಚೆಕ್ ಪೋಸ್ಟ್ ಹತ್ರ ಬಂದ್ಬಿಡಿ. ಒಬ್ಬ ವ್ಯಕ್ತಿ ಮೇಲೆ ನನಗೆ ಅನುಮಾನ ಬಂದಿದೆ. ಆತ ಸರ್ಚ್ ಮಾಡೋದಕ್ಕೆ ನಮಗೆ ಬಿಡ್ತಾನೆ ಇಲ್ಲ. ನಾವೀಗ್ಲೇ ಬರ್ತೀವಿ. ಲಡ್ಡು ಸಿಂಗ್ ಸರ್, ಬೇಗ ಬಟ್ಟೆ ಹಾಕೊಳ್ಳಿ. ಯಾಕೆ ನಮ್ಮನ್ನ ಇಲ್ಲಿ ಹಿಡ್ದಾಕಿದ್ದೀರಾ? ಲಡ್ಡು ಸಿಂಗ್ ಅವರೇ ನಮ್ಮನ್ನ ಕಳ್ಸಿದ್ರಲ್ವಾ? ಅಲ್ಲಿ ನೋಡು, ಲಡ್ಡು ಸಿಂಗ್ ಅವರೇ ಬಂದ್ಬಿಟ್ರು. ಸರ್, ನನ್ನ ನೋಡಿ ಸರ್, ನಾನೇನು ಕಳ್ಳನ್ ತರನ ಕಾಣಿಸ್ತೀನಿ? ನನಗಿನ್ನೂ ಚಿಕ್ಕ ಮಕ್ಕಳಿದ್ದಾರೆ. ನಾನು ನಿಮ್ಗೆ ನೆನ್ನೆ ಹೇಳಿದ್ನಲ್ಲ. ಜಯರಾಮ, ನಿನ್ ಗೊತ್ತಿಲ್ವಾ? ಇವ್ರಿಗೆ ಹೋಗೋದಕ್ ಬಿಡು. ಇವರು ಒಳ್ಳೆಯವರು. ಇವರು ತಮ್ಮ ಮಕ್ಕಳಿಗೋಸ್ಕರ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ. ನಿಂತರನೇ. ನಡೀರಿ. ಅಯ್ಯೋ ಅಣ್ಣಯ್ಯ, ಏನ್ ಮಾಡ್ತಾ ಇದ್ಯಾ? ಏನ್ ಮಾಡ್ತಿದ್ಯಾ? ಕೇಳಿಸ್ಲಿಲ್ವಾ? ಲಡ್ಡು ಸಿಂಗ್ ಅವ್ರು ನನ್ನನ್ನು ಹೋಗೋದಕ್ಕೆ ಹೇಳಿದ್ದು. ಏನಪ್ಪ ನೀನು ಒಂದು ಮಗು ಹತ್ರ ಒದೆ ತಿಂತಾ ಇದ್ದೀರಾ? ಓ, ನಿನ್ನೆ ರಾತ್ರಿ ನೀವೇನಾ ಅದು? ನಿಮ್ ವಾಯ್ಸ್ ನನಗ್ ತಿಳಿದಿದೆ. ಲಡ್ಡು ಸಿಂಗ್ ಸರ್, ಇವನೇನೆ ಸ್ಮಗ್ಲರ್. ಇವನ್ನ ಪೂರ್ತಿಯಾಗಿ ಚೆಕ್ ಮಾಡಿ. ಶಿವ, ನೀನ್ ನಿಜ ಹೇಳ್ತಾ ಇದ್ಯಾ? ಆ ಧ್ವನಿ ಈ ವ್ಯಕ್ತಿದೇನಾ? ಐ ಆಮ್ 100% ಶ್ಯೂರ್ ಲಡ್ಡು ಸಿಂಗ್ ಸರ್, ಇವನೇನೆ ಆ ಡೈಮಂಡ್ ಸ್ಮಗ್ಲರ್. ನಿನ್ನ ನಾನು ನೋಡ್ಕೋತೀನಿ ಮಗು. ಮೋಟ್ರ್ ಬೋಟ್ನ ಕರೆಸ್ಬಿಡ್ರಪ್ಪ, ಓಡೋಗಂತ ಸಮಯ ಬಂದ್ಬಿಟ್ಟಿದೆ. ಏನ್ ಕೇಳಿಸ್ತಾ? ನನ್ನ ಹೆಸರು ಚೋಟಾಬಾಯ್. ನಾನು ಮಾಡೋ ಕೆಲಸ ಎಲ್ಲ ದೊಡ್ಡದೇನೆ. ಒಳಗಡೆ ಹೇಗೆ ಬರ್ತೀಯ ನೀನೀಗ? ಅಲ್ಲಿ ನೋಡು, ನನ್ನ ಬೋಟ್ ಬಂದ್ಬಿಡ್ತು. ಈಗ ನಾನು ನೀರಿನ ದಾರಿಯಿಂದ ಶಾಶ್ವತವಾಗಿ ದೇಶ ಬಿಟ್ಟು ಹೋಗ್ಬಿಡ್ತೇನೆ. ಕೇಳು ರೇವಾ, ಲಡ್ಡು ಸಿಂಗ್ ಸರ್ನ ಕರ್ಕೊಂಡು ಬೀಚ್ ಹತ್ರ ಬೇಗ ಬಂದ್ಬಿಡು. ನಾನು ಅಲ್ಲೇ ಇರ್ತೀನಿ. ಏನಾಯ್ತು ಚೋಟೆ ಅಂಕಲ್? ನೀವೀಗ ಹೋಗೋದಿಕ್ಕೆ ಚಿಕ್ಕ ದಾರಿ, ದೊಡ್ಡ ದಾರಿ, ಎಲ್ಲಾ ದಾರಿ ಕೂಡ ಬಂದಾಗೋಗಿದೆ. ನೀನ್ ನನ್ನನ್ನು ತಡೆಯೋದಕ್ಕಾಗೋದಿಲ್ಲ ಮಗು. ಏಯ್, ಹಿಡಿರೋ ಈ ಮಗುನ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ನೀನ್ ಯಾರೇ ಆಗಿರು ಪುಟಾಣಿ, ನೀನ್ ನನ್ನ ಕುರ್ಚಿನ ಮಾತ್ರ ಕಿತ್ಕೊಳಕ್ ಆಗಲ್ಲ. ಏ ನನ್ನ ಸ್ನೇಹಿತರೆ, ಹಿಡ್ಕೊಳ್ರೋ ಈ ಮಗುನ. ಈ ಮಗುನು ಎತ್ಕೊಂಡು ಹೋಗೋಣ.
ಹೊಡಿರೋ ಇವನ್ನ. ಚೋಟೆ ಅಂಕಲ್, ಈಗ ನಿಮ್ಮ ಸರದಿ. ಬಾಮರಿ, ನಿನಗೆ ಗೊತ್ತಿಲ್ಲ, ನನ್ನ ಹೆಸರು ಚೋಟೆ. ಆದ್ರೆ ನಾನು ಮಾಡೋ ಕೆಲಸ ಇಲ್ಲ ದೊಡ್ಡದು. ಅರ್ಥ ಆಯ್ತಾ ನಿನಗೆ? ಅಂಕಲ್, ಸರೆಂಡರ್ ಆಗ್ತೀರಾ ಇಲ್ಲಾಂದ್ರೆ ಇನ್ನು ಓದೇ ತಿಂತೀರಾ ನೀವು? ಸಾಕು ಮಾಡಪ್ಪ, ನೀನ್ ನೋಡೋದಕ್ ಮಾತ್ರ ಚಿಕ್ಕವನ್ ತರ ಇದೆಯಾ, ಆದ್ರೆ ಕೆಲ್ಸ ಎಲ್ಲ ತುಂಬಾ ದೊಡ್ಡದಾಗಿ ಮಾಡ್ತೀಯ. ಆ ಕುರ್ಚಿ ಹ್ಯಾಂಡಲ್ ಅಲ್ಲಿ ವಜ್ರ ಇದೆ, ವಜ್ರ ತಗೊಂಡ್ಬಿಡು. ನೋಡ್ದಿಯ ಕುಳ್ಳ, ಹೇಗೆ ನಾನು ನಿಮ್ಮ ಜಾಲನೆಲ್ಲ ಹಿಡ್ದು ಹಾಕ್ಬಿಟ್ಟೆ. हाय, मैं हूँ रुद्रा। मेरा हर एपिसोड जियो सिनेमा पर एंजॉय करो, वो भी फ्री में। ಸನ್ ಸಿಟಿಯ ಸ್ಪೆಷಲ್ ಐಸ್ ಕ್ರೀಮ್ ಕೊಡಪ್ಪ. ಮಾಡಿದ್ದುಣ್ಣು ಮಹಾರಾಯ. ಜೋಗ, ನೀನ್ ಇಲ್ಯಾಕ್ ಬಂದಿದ್ಯಾ? ವೇಷ ಬದಲಾಯಿಸಿದ್ರೆ ನಿನ್ನನ್ನು ಯಾರು ಗುರುತಿಸೋಲ್ವಾ? ಇನ್ನು ನೀನು ಉಳಿಯಲ್ಲ. ರಂಗೀಲಾ, ನಾನ್ ಕೇವಲ ಇಲ್ಲಿ ಐಸ್ ಕ್ರೀಮ್ ತಿನ್ನೋಕ್ ಬಂದಿದ್ದೆ. ಇವತ್ತು ನೀನು ಉಳಿಯೋದಿಲ್ಲ. ಜೋಗಾನಿಂದ ಆಗಲ್ಲ. ಜೋಗಾನಿಂದಲೇ ಆಗತ್ತೆ. ನಾನ್ ತೋರಿಸ್ತೀನಿ ನಿನ್ಗೆ. ಅವನ್ ಯಾರು ಬರ್ತಿದ್ದಾನೆ? ಹಲೋ ಎವ್ರಿಬಡಿ, ಗಮನವಿಟ್ಟು ಕೇಳಿ. ನನ್ನ ಹೆಸರು ಪವರ್ ಸ್ನ್ಯಾಚರ್. ನಾನು ನನ್ನ ಶಕ್ತಿಯಿಂದ ನಿಮ್ಮೆಲ್ಲರ ಜಾದುವಿನ ಶಕ್ತಿಗಳನ್ನ ಕಸಿದುಕೊಳ್ತೀನಿ ಮತ್ತು ಜಗತ್ತಿನ ಎಲ್ಲಕ್ಕಿಂತ ದೊಡ್ಡ ಜಾದುಗಾರನಾಗ್ತೀನಿ. ಯಾರು ಹೆದರಬೇಕಾಗಿಲ್ಲ, ಸ್ವಲ್ಪನೂ ತೊಂದರೆ ಆಗೋದಿಲ್ಲ. ಒಂದು ಸ್ಯಾಂಪಲ್ ನೋಡಿ. ಚನ್ಪಕಯ್ಯ, ಚನ್ಪಕಯ್ಯ, ನಿನ್ನ ಜಾದು ಈಗ ನನ್ನದಯ್ಯ. ಇದೇನಾಗ್ತಿದೆ ನನ್ಗೆ? ನನ್ನ ಮ್ಯಾಜಿಕಲ್ ಪವರ್ಸ್ ಎಲ್ಲ ಹೋಯ್ತು. ನಿಲ್ಲು. ಆ ಲಾನ್ ಮೂವರ್ ಇಲ್ಲೇ ಬರ್ತಿದ್ದಾನೆ. ರಂಗೀಲಾ, ಇವತ್ತಿನಿಂದ ಬಿಡ್ತೀನಿ, ಮತ್ತೆ ಬರ್ತೀನಿ. ಮಾತಾಡ್ತೀನಿ. ಈಗ ಓಡೋಣ. ರುದ್ರ, ಮಾರ್ಕೆಟ್ಗೆ ಬೇಗ ಬಾ. ಜೋಗ, ನಾನು ಹೋಗ್ತಿದ್ದೀನಿ. ಬಾಯ್. ಓಡ್ಬೇಡಿ, ಯಾಕೆಂದ್ರೆ ಪವರ್ ಸ್ನ್ಯಾಚರ್ ನಿಂದ ಬಚಾವಾಗಿ ಯಾರು ಉಳಿಯೋಲ್ಲ. ಚನ್ಪಕಯ್ಯ, ಚನ್ಪಕಯ್ಯ, ನಿನ್ನ ಜಾದು ಈಗ ನನ್ನ
ಅರೆ ಯಾರಾದ್ರೂ ಅಜಯನನ್ನ ಕರೀರಿ ಬೇಗ. ಹೋಗಿ ಪ್ಲೀಸ್, ಬೇಗ ಹೋಗಿ ಅಜಯನನ್ನ ಕರೀರಿ. ರುದ್ರ, ಬೇಗ ಏನಾದ್ರೂ ಮಾಡು. ಆ ಪವರ್ ಸ್ನ್ಯಾಚರ್ ಇದ್ದಾನಲ್ಲ, ಜನರ ಒಳಗಿನ ಮ್ಯಾಜಿಕಲ್ ಪವರ್ ಅನ್ನು ಹೇಳ್ಕೊಳ್ತಿದ್ದಾನೆ. ನೀನೇ ನೋಡು ಒಂದ್ಸರಿ. ನಿನ್ಗೆ ಬೇರೆಯವರ ಮ್ಯಾಜಿಕಲ್ ಪವರ್ ಕಸಿಯುವ ಹಕ್ಕಿಲ್ಲ. ಇದು ಕಳ್ಳತನ, ದರೋಡೆ. ಸನ್ ಸಿಟಿಯಲ್ಲಿ ಯಾರು ತಪ್ಪು ಕೆಲಸ ಮಾಡೋಲ್ಲ. ನಾನ್ ಮಾಡ್ತೀನಿ. ಯಾರು ತಡಿತಾರೆ ನನ್ನ? ನೀನಾ? ಹೋಗು, ನಿನ್ನ ಪ್ರಾಯದ ಮಕ್ಕಳ ಜೊತೆ ಆಡು. ಹೋಗು. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಇಬ್ಬಾಯಿಸ್ಕ ಸಕೂಮ್ ಪುಷ್ಟೂಮ್. ಛನ್ಪಕಯ್ಯ, ನಿನ್ನ ಜಾದು ಈಗ ನನ್ನದಯ್ಯ. ವರುಣ್, ಇವನ ಪವರ್ನ ಎದುರಿಸ್ಲಿಕ್ಕಾಗಿ ನಾವು ರುದ್ರನಿಗೆ ಸಹಾಯ ಮಾಡ್ಲೇಬೇಕು. ಜಂತರ್ ಮಂತರ್ ಜಾದೂ ಕಲಂದರ್ ಛೂ. ಮಾಡ್ಬೇಡ ಮಾಯರಾ, ಪ್ಲೀಸ್ ರುದ್ರನಿಗೆ ಸಹಾಯ ಮಾಡ್ಬೇಡ. ಸಾರಿ. ಏನಾಯ್ತು ರುದ್ರ? ಹೆದರ್ಕೊಂಡೆಯಾ? ಈ ಮನುಷ್ಯ ನಮ್ಗೆ ಬೇಕಾದವನು. ಅಕೀರಾ ಜಕೀರಾ ಬಜೂಕಾ ಬ್ರಿಂಗಿತೋ. ನನ್ಗೇನಾಗ್ತಿದೆ? ಯಾರದು? ಎದುರು ಬನ್ನಿ, ನನ್ನನ್ನು ಎಳೆದು ಎಲ್ಲಿ ಕೊಂಡೋಗ್ತಿದ್ದೀರಿ? ಒಳ್ಳೇದಾಯ್ತು, ಅವನು ಹೊರಟು ಹೋದ. ಅವ ಏನ್ ಜಾದು ಮಾಡಿದ್ದ? ಏನಪ್ಪ ಅವನ ಮಂತ್ರ? ಚನ್ಪಕಯ್ಯ, ನಿನ್ನ ಜಾದು ನನ್ನದಯ್ಯ. ಕೇವಲ ಇಷ್ಟು ಸಿಂಪಲ್ ಮಂತ್ರನ? ಸರಿ, ಈಗ ನಾನು ಯಾರ ಜಾದು ಕೂಡ ಎಳಿಬಹುದು. ಇದೇನಾಯ್ತು ನನ್ಗೆ? ನನ್ಗೇನಾಯ್ತು? ಕಾಪಾಡಿ. ಥ್ಯಾಂಕ್ ಯು ಅಜ್ಜಯ್ಯ. ಅಜ್ಜಯ್ಯ, ಅದ್ ಹೇಗಾಗುತ್ತೆ? ಆ ಜಾದುಗಾರ ಯಾರ ಬಾಡಿಯಿಂದಲೂ ಮ್ಯಾಜಿಕ್ ಕಸಿಯುತ್ತಾನೆ. ರುದ್ರ, ನಮ್ಮ ಮ್ಯಾಜಿಕ್ ನ ಜಗತ್ತು ಎಷ್ಟು ಕಾಣಿಸುತ್ತೋ ಅದಕ್ಕಿಂತ ಎಷ್ಟು ಆಳವಾಗಿದೆ. ಮ್ಯಾಜಿಕ್ ಎಲ್ಲಾನು ಮಾಡಬಹುದು, ಅವನು ವಾಪಸ್ ಬರಬಹುದು. ಅದಕ್ಕಾಗಿ ನೀವು ಮೂವರು ಮೊದಲೇ ಅವನನ್ನ ಎದುರಿಸೋಕೆ ಸಿದ್ಧರಾಗಿರ್ಬೇಕು. ನಾನ್ ನಿಮ್ಗೆ ಸುರಕ್ಷೆ ಕವಚ ಮಾಡಲು ಕಲಿಸ್ತೀನಿ. ಒಮ್ಮೆ ಸುರಕ್ಷೆ ಕವಚದ ಆವರಣದಲ್ಲಿ ಬಂದ ಮೇಲೆ ಯಾವುದೇ ಜಾದು ಅದಕ್ಕೆ ನಾಟೋಲ್ಲ. ಮಕ್ಕಳೇ, ಯಾವಾಗಲೂ ಮೊದಲ ಮಂತ್ರ ನೆನ್ಪಿಡಿ, ಫೋಕಸ್ ಅಂಡ್ ಬಿಲೀವ್. ಈ ನಿಯಮ ಜಾದುವಿಗಾಗಿಯೇ ಅಲ್ಲ, ಜೀವನದ ಪ್ರತಿ ಹೆಜ್ಜೆಯಲ್ಲೂ ನಿಮ್ಗೆ ಸಹಾಯ ಮಾಡುತ್ತೆ. ಎರಡನೇ ಮಂತ್ರ, ಅಜ್ಜಯ್ಯ, ನಾನು ಆ ಮಂತ್ರ ಡಾಂಕಿ, ನನ್ನನ್ನ ಮೊದ್ಲಿನಂತೆ ಮಾಡಿ ನೀವು. ನೀನು ಸುಧಾರಿಸ್ಲಿಕ್ಕೆಲ್ಲ ಯಾವಾಗ್ಲೂ ಉಲ್ಟಾ ಸುಲ್ಟಾ ಮಾಡ್ತೀಯಾ?
ಅಜ್ಜಯ್ಯ ಅರೆ ವಾ ನಾನ್ ಸರಿಯಾದೆ ನೋಡಿ. ಥ್ಯಾಂಕ್ ಯು ಅಜ್ಜಯ್ಯ. ಅದೇನಂದ್ರೆ ನಾನು ಅವನ ಮಂತ್ರ ಕಾಪಿ ಮಾಡಿದೆ ಮತ್ತು ಡಾಂಕಿ ಪವರ್ ನನ್ನಲ್ಲಿ ಬಂತು. ಯಾಕೋ ಗೊತ್ತಿಲ್ಲ, ಈಗ್ಲೂ ಹುಲ್ಲು ತಿನ್ನೋ ಮನಸ್ಸಾಗ್ತಿದೆ ನನ್ಗೆ ಅಜ್ಜಯ್ಯ. ಅಜ್ಜಯ್ಯ, ರಂಗಿಲಾನ ಬಿಡಿ, ನಮ್ಗೆ ಬೇರೆ ಮಂತ್ರವಾದ್ರೂ ಹೇಳಿ. ಹಾ ಸರಿ ಕೇಳಿ. ಇಬಾಯಿಸ್ಕಾ ಜಿಬಾಯಿಸ್ಕಾ ಸಕೂಮ್ ಪ್ರೊಟೆಕ್ಟೋ. ರುದ್ರ, ಮಾಯ್ರಾ, ವರುಣ್, ಈಗ ನಾನು ಸುರಕ್ಷೆ ಕವಚದ ಒಳಗಿದ್ದೀನಿ. ಈಗ ನೀವು ನಿಮ್ಮ ಜಾದುವಿನಿಂದ ಯಾವುದೇ ವಸ್ತುವನ್ನು ಬಿಸಾಕಿ ಹೊಡೆಯಿರಿ. ಆದ್ರೆ ಅಜ್ಜಯ್ಯ, ನಿಮ್ಗೆ ತಾಗಿದ್ರೆ ಏನೂ ಆಗೋಲ್ಲ, ಹೊಡೆಯಿರಿ. ಅಜ್ಜಯ್ಯ, ಈ ಮಂತ್ರ ನಿಜವಾಗ್ಲೂ ಕೆಲಸ ಮಾಡುತ್ತೆ. ನಿಮ್ಮನ್ನು ಯಾವುದೇ ವಸ್ತು ಸ್ಪರ್ಶಿಸಲಿಲ್ಲ. ನಾವೆಲ್ಲರೂ ಈ ಕವಚ ಮಂತ್ರವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀವಿ. ಎಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ಯಾ? ಓಹೋ, ಬಾ ಪವರ್ ಸ್ನ್ಯಾಚರ್, ಬಾ. ಶಾಕಾಲ್ನ ಪ್ಯಾಲೇಸ್ಗೆ ನಿನಗೆ ಸ್ವಾಗತವಿದೆ. ನಾನು ಜಾದು, ನಾನು ಮಾಯಾಜಾಲ. ಹೆದರು ನನಗೆ, ನಾನು ಶಾಕಾಲ್. ಓ, ಹಾಗಾದ್ರೆ ನೀನು ಶಾಕಾಲ ತಾನೇ? ನಿನ್ ಬಗ್ಗೆ ನಾನು ತುಂಬಾ ಕೇಳಿದ್ದೀನಿ. ಈ ರೀತಿ ನನ್ನನ್ನ ಇಲ್ಲೇಕೆ ಕರೆಸಿದ್ದೆ? ಝೋಗ ನಿನ್ ಬಗ್ಗೆ ಎಲ್ಲ ಹೇಳಿಬಿಟ್ಟ. ಹೇಗೆ ನೀನು ಜನರ ಮ್ಯಾಜಿಕಲ್ ಪವರ್ ಕಸಿದುಕೊಳ್ತೀಯಂತ. ನೀನು ಇಷ್ಟು ಸಮರ್ಥನಾಗಿ ಯಾಕೆ ಆ ಚಿಕ್ಕ ಪುಟ್ಟ ಜಾದು ಕಸಿಯೋದ್ರಲ್ಲೇ ಸಮಯ ವ್ಯರ್ಥಗೊಳಿಸ್ತೀಯ? ಜಾದು ಕಸಿಲಿಕ್ಕಿದ್ರೆ ಜಯ್ ಸಿಂಗ್ ಚೌಹಾಣ್ ನದ್ದು ಕಸಿದುಕೋ. ಒಮ್ಮೆ ಅವನ ಶಕ್ತಿ ನಿನ್ನೊಳಗೆ ಬಂದು ಬಿಟ್ರೆ ನೀನು ಎಲ್ಲರಿಗಿಂತಲೂ ಶಕ್ತಿಶಾಲಿ ಆಗ್ತೀಯ. ಒಂದ್ ವೇಳೆ ಅವನು ಎಷ್ಟೋ ಶಕ್ತಿಶಾಲಿಯಾಗಿದ್ರೆ ನಾನು ಈಗ ಅವನ ಜಾದೂನೇ ಕಸಿತೀನಿ. ಜಯ್ ಸಿಂಗ್ ಚೌಹಾಣ್ನ ಜಾದು ಕಸಿದ್ಕೊಳ್ಳೋದು ಅಷ್ಟು ಸುಲಭವಲ್ಲ. ಅವನು ಎಷ್ಟೋ ಬಾರಿ ಶಾಕಾಲ್ನಿಗೆ ಮಣ್ಣು ಮುಕ್ಕಿಸಿದ್ದಾನೆ. ಶಾಕಾಲ್ಗೆ ಪದೇ ಪದೇ ಓದೆ ತಿನ್ಬೇಕಾಯ್ತು. ಬಾಯ್ ಮುಚ್ಚು, ನಿನ್ ಮನೆ ಹಾಳಾಗ. ಯಾರ ಜಾದು ಹೇಗೆ ಕಸಿಬೇಕು ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಈಗ ನೋಡಿ ಜೈ ಸಿಂಗ್ ಚೌಹಾಣ್ನ ಜಾದೂನ ನಾನು ಹೇಗ್ ಕಸೀತೀನಿ ಅಂತ. ಶಾಕಾಲ್, ಒಂದ್ ವೇಳೆ ಇವನು ನಿಜವಾಗಿಯೂ ಜಯ್ ಸಿಂಗ್ ಚೌಹಾಣ್ನ ಜಾದುವನ್ನು ಕಸಿದ್ಕೊಂಡ್ರೆ ಬಹುದೊಡ್ಡ ಜಾದೂಗಾರನಾಗಬಹುದು. ಆಗ ನೀವು ಸುರಕ್ಷಿತ ಇರ್ಲಾರ್ರಿ. ನಾನು ಜಾದು, ನಾನು ಮಾಯಾಜಾಲ. ಹೆದರು ನನಗೆ, ನಾನು ಶಾಕಾಲ್. ಪವರ್ ಸ್ನ್ಯಾಚರ್ ಜಯ್ ಸಿಂಗ್ ಚೌಹಾಣ್ನ ಜಾದುವನ್ನು ಕಸಿಬಹುದು, ಆದ್ರೆ ಅವನ ಬುದ್ಧಿ ಎಲ್ಲಿಂದ ತರ್ತಾನೆ? ಜಯ್ ಸಿಂಗ್ ಚೌಹಾಣ್ನ ಬುದ್ಧಿ ಇಲ್ಲದೆ ಅವನಿಂದ ನನ್ಗೇನು ಮಾಡೋಕ್ಕಾಗಲ್ಲ. ನಾನು ಅವನನ್ನ ನನ್ನ ಬಲೆಯಲ್ಲಿ ಬೀಳಿಸಿ ಮುಗಿಸಿ ಬಿಡ್ತೀನಿ. ಆಗ ನನ್ನ ದಾರಿಯಲ್ಲಿಯ 2 ಮುಳ್ಳು ತೋಲಗಿ ಹೋಗುತ್ತವೆ. ಚಂಪಕಯ್ಯ, ನಿನ್ನ ಜಾದು ಈಗ ನನ್ನದಯ್ಯ. ಇವನು ಮತ್ತೆ ಬಂದ ತೊಂದರೆ ಕೊಡ್ಲು. ಜಯ್ ಸಿಂಗ್ ಅವರನ್ನ ಕರೀರಿ, ಅವರೇ ಇವರನ್ನ ತಡಿಬಹುದು. ಯಾರಾದ್ರೂ ನನ್ಗೆ ಸಹಾಯ ಮಾಡಿ. ನಿರ್ದಯಿ ನನ್ನ ಎಲ್ಲ ಪವರ್ ಕಸಿದ್ಕೊಂಡ. ನನ್ನಿಂದ ಏನು ಮಾಡಲಾಗ್ತಿಲ್ಲ. ಆ ಪವರ್ ಸ್ನ್ಯಾಚರ್ ಅಲ್ಲೋದ, ನನ್ನೆಲ್ಲ ಶಕ್ತಿ ಕಸಿದ್ಕೊಂಡೋದ. ನೀವೆಲ್ಲಿ ವಿಶ್ರಾಂತಿ ಪಡೆಯಿರಿ.
ನಾನೀಗ ನೋಡ್ತೀನಿ ಅವನಿಗೆ ಸನ್ ಸಿಟಿನ ಈ ರೀತಿ ಧ್ವಂಸ ಮಾಡಲು ಬಿಡೋದಿಲ್ಲ. ಪವರ್ ಸ್ನ್ಯಾಚರ್, ಧೈರ್ಯವಿದ್ರೆ ಬಾ ಎದುರು. ಎಲ್ಲಿ ಅಡಗಿದ್ಯಾ? ಛನ್ ಪಕಯ್ಯ, ನಿನ್ನ ಜಾದು ಈಗ ನನ್ನ ದಯ್ಯ. ಮೋಸ ಎದುರು ಬರ್ತೀನಿ. ಅವಸರ ಏಕೆ ಜೈಸಿಂಗ್ ಚವಾಣ್? ನಿನ್ನ ಇಚ್ಛೆಯನ್ನು ಪೂರ್ಣಗೊಳಿಸ್ತೀನಿ. ಆದ್ರೆ ಮೊದಲು ನಿನ್ನ ಜಾದುವಿನ ಶಕ್ತಿಯನ್ನೆಲ್ಲ ಕಸಿದುಕೊಳ್ತೀನಿ. ಈಗ ಬರುತ್ತೆ ಮಜಾ. ಕೆಲವೇ ಕ್ಷಣದಲ್ಲಿ ಜೈಸಿಂಗ್ ಚೌಹಾಣನ ನಾಶ. ಆಮೇಲೆ ಅವನ ಎಲ್ಲ ರಾಜ ಕಾರುಬಾರಿಗೆ ನನ್ನದೇ ಹತೋಟಿ ಇರುತ್ತೆ. ನನ್ನಿಂದ ಮಿಸ್ ಕಾಡ್ಲು ಆಗ್ತಾ ಇಲ್ಲ. ರುದ್ರ, ಅಜ್ಜಯ್ಯ, Ibaiska, Sakum, Rufino! ಸನ್ ಸಿಟಿಯ ಜನರೇ, ನೋಡಿ ನಿಮ್ಮ ದೇವರನ್ನು. ನನ್ನೆದುರು ಎಷ್ಟೊಂದು ಸಹಾಯಕನಾಗಿದ್ದಾನೆ. Ibaiska, Sakum, Cloudo, Sarandu! Myra, Varun, Bega! Ajaya! ಬೇಡ, ಎಲ್ಲೋದ್ರು? ರುದ್ರ, ನಾನ್ ನಿನ್ನ ಬಿಡಲಾರೆ. ಅಜ್ಜಯ್ಯ, ನೀವಿಲ್ಲಿ ಆರಾಮ ಮಾಡಿ. ಅವ ಇಲ್ಲಿ ನಿಮ್ಮನ್ನ ಹುಡುಕ್ಲಾರ. ನಾನು ಹೋಗಿ ಅವನನ್ನ ನೋಡ್ತೀನಿ. ಜಾಗ್ರತೆ ರುದ್ರ, ಅವ ಕುತಂತ್ರಿ, ಮೋಸಗಾರ. ಎಚ್ಚರದಿಂದಿರು. ನಾನ್ ನನ್ನ ಕಾಳಜಿ ಇಡ್ತೀನಿ ಅಜ್ಜಯ್ಯ. ರಂಗೀಲಾ, ನೀವು ಅಜ್ಜಯ್ಯನೊಂದಿಗೆ ಇಲ್ಲೇ ಇದ್ಬಿಡಿ. ಅವರನ್ನ ಒಬ್ರೇ ಬಿಡಬೇಡಿ. ಈಗ ಈ ಸಿಟಿಯಲ್ಲಿ ಒಬ್ಬನೇ ಜಾದುಗಾರ. ಅದ್ಯಾರಂದ್ರೆ ದ ಪವರ್ ಸ್ನ್ಯಾಚರ್. ಈಗ ನಾನು ಜಗತ್ತಿನ ಎಲ್ಲಕ್ಕಿಂತ ದೊಡ್ಡ ಜಾದುಗಾರನಾಗ್ತೀನಿ ಮತ್ತು ನನ್ನನ್ನ ಯಾರಿಂದಲೂ ತಡೆಯಕ್ಕಾಗಲ್ಲ. ರುದ್ರ ನೋಡು, ಅವ ಚಂದ್ರ ಪವರ್ ಕಸಿದು ತನ್ನ ಬೋಲ್ಡರ್ಸ್ ನಲ್ಲಿ ಜಮೆ ಮಾಡ್ತಾನೆ. ಹಾ, ನೋಡಂತೆ ಅವನ ಬೋಲ್ಡರ್ಸ್ ಹೀಗೆ ಗ್ಲೋ ಆಗ್ತಿದೆ. ನಾವದನ್ನ ತಡಿಬೇಕು. ಏನ್ ಮಾಡ್ಬೇಕು ಕೇಳಿ. ಪವರ್ ಸ್ನ್ಯಾಚರ್, ಬಾ. ಧೈರ್ಯವಿದ್ರೆ ನನ್ನ ಜಾದು ಕಸಿದು ತೋರ್ಸು. ಓಹೋ ರುದ್ರ, ನನ್ಗನ್ಸ್ತು ನೀನು ಓಡಿ ಹೋದಿ ಅಂತ. ಚಿಂತಿಲ್ಲ, ವಾಪಸ್ ಬಂದಿದ್ಯಾದ್ರೆ ನಿನ್ನನ್ನೇ ಮುಗಿಸಿ ಬಿಡ್ತೀನಿ. ಉಳಿದವರನ್ನೆಲ್ಲ ನಿಂತಲ್ಲೇ ಹಿಸುಕಿ ಹಾಕ್ತೀನಿ. ಎಲ್ಲಿ ಓಡ್ತಿದ್ಯಾ? ನಿಲ್ಲೋ. ರೆಡಿ ಫ್ರೆಂಡ್ಸ್. Ibaiska, Sakum, Volume! ಬೇಡ. ಈಗ ನನ್ನ ಕೈಯಿಂದ ಬದುಕಲಾರೆ.
ರುದ್ರ, ನಿನ್ನ ಆಟ ತಮಾಷೆ ಬಹಳ ಆಯ್ತು. ಚನ್ಪಕಯ್ಯ, ನಿನ್ನ ಜಾದು ಈಗ ನನ್ನದಯ್ಯ. ರುದ್ರ, ಸುರಕ್ಷಾ ಕವಚ ಮಾಡ್ಕೋ. ಬಾಯ್ಸ್ का जिप्पा ಬೇಡ. बाइस का सकू यस प्रेटू ಬಹುಶಃ ರುದ್ರ ಅವನನ್ನ ಸೋಲಿಸಿರ್ಬೇಕು. ನನ್ನ ಶಕ್ತಿಯ ಸೋರ್ಸ್ ಅನ್ನ ಮುರ್ದೆ, ನನ್ನ ಬೋಲ್ಡರ್ಸ್ ನ ಮುರ್ದೆ. ನಾನ್ ನಿನ್ನ ಬಿಡೋದಿಲ್ಲ. बाइस का क्लाउडो चेसो ಬೇಡ, ಪುನಃ ಬರ್ತೀನಿ. ಶಾಬಾಷ್ ರುದ್ರ, ನೀನಿರುವಾಗ ಸನ್ಸಿಟಿಗೆ ಯಾವುದೇ ಗಂಡಾಂತರ ಬರ್ಲಿಕ್ಕಿಲ್ಲ. ಶಾಬಾಷ್. मैं हूँ मोटू और मैं हूँ पतलू। जियो सिनेमा पर देखिए हमारे एपिसोड को भी फ्री में। ड्राइवर स्टॉप! ड्राइवर ನಿಲ್ಸಪ್ಪ, ನನ್ನ ಫ್ರೆಂಡ್ ಬಂದವನೇ. ಡ್ರೈವರ್ ಮೇಲೆ ಬಿಟ್ಟಿದ್ದ ನನ್ನ ಫ್ರೆಂಡ್ ನಿಲ್ಸಯ್ಯ. ಅಯ್ಯಯ್ಯೋ, ಇವರು ಕೇಳೋ ಬಸ್ ನಿಲ್ಸಕ್ಕೆ. ಅಯ್ಯೋ ನಿಲ್ಸ್ಕಣೋ ಡ್ರೈವರ್, ಬಸ್ ನಿಲ್ಸಪ್ಪ. ನಿಲ್ಸಿ, ಬಸ್ ನಿಲ್ಸಿ. ಅಯ್ಯೋ, ಬಿಟ್ಟೋಗ್ತಾ ಇದ್ದ ನನ್ನ ಫ್ರೆಂಡ್. ಅಯ್ಯೋ, ಏನ್ ಮಾಡೋದೀಗ? ಪತ್ಲು ಅಯ್ಯೋ, ಪಪ್ಪ ಹಾಕೊಂಡ್ಬಿಟ್ಟಿದ್ಯಾ? ಜಾನ್ ಆಗ್ತಾನೆ ಡಾನ್. ಇಡೀ ನಗರನೇ ನಂದಾಗುತ್ತೆ. ಆಮೇಲೆ ನನ್ನ ತಡೆಯೋರು ಯಾರಿದ್ದಾರೆ? ಯಪ್ಪ, ಓ ಬಚಾವಾದ್ವಿ. ಯಪ್ಪ, ಜೀವನದಲ್ಲಿ ಮೊದಲನೇ ಸಾರಿ ಜಾನ್ ಗಾಡಿ ನಮ್ ಎಲ್ಪಕ್ ಬಂತು ನೋಡು. ಜಾನ್ ಆಗ್ತಾನೆ ಡಾನ್. ಅಯ್ಯಪ್ಪ, ಇವನ್ ಜಾನ್ ಕಣ. ನೀವು ಕ್ರಾಶ್ ಲ್ಯಾಂಡಿಂಗ್ ಮಾಡೋದಕ್ಕೆ ನನ್ ತಲೆನೇ ಬೇಕಾಗಿತ್ತಾ? ಕ್ಷಮಿಸ್ಬಿಡಿ ಅಣ್ಣ, ದಯವಿಟ್ಟು ಕ್ಷಮಿಸಿ. ಯಾರಾದ್ರೂ ಕಾಪಾಡೇ. ಈ ಬಾಸ್ ಎಲ್ಲೋದ್ರಪ್ಪ? ಯಾರಾದ್ರೂ ಕಾಪಾಡೇ. ಅಯ್ಯೋ, ಬೆನ್ಮುಂಡೆದವ, ನಿಮಗ್ ಕಾಣಿಸ್ತಾ ಇಲ್ವಾ? ನಾ ಇಲ್ಲೇ ಇದೀನಲ್ರಯ್ಯ. ಜಾನ್ ಮುಖ ನೋಡ್ಬೇಕಾಗಿತ್ತು, ಹೆಂಗಿತ್ತು ಗೊತ್ತಾ? ಇದೇನಿದು? ಇದು ಯಾರ್ದಯ್ಯ ಬಟ್ಟೆ?
ನನ್ಗನ್ಸುತ್ತೆ ಇದು ಯಾರೋ ಜಾದೂಗಾರನ್ ಬಟ್ಟೆ ಇರ್ಬೇಕು. ನೋಡು ಈ ಟೋಪಿನ, ಈ ಬಟ್ಟೆನ. ಅದು ಜಾದೂಗಾರನ್ ಟೋಪಿಲಿ ವಸ್ತುಗಳನ್ನ ಬಚ್ಚಿಟ್ಟಿದಾರೆ ಅಂತ ಕೇಳಿದ್ದೆ. ನೋಡೇ ಬಿಡೋಣ ಏನಿದೆ ಅಂತ. ಅಯ್ಯೋ ಬಟ್ಟು ನಡಿಯೋ ಹೊರಗಡೆ ನಾವ್ ಜಾದೂ ಮಾಡ್ಬಿಟ್ಟು ಬೇಜಾನ್ ದುಡ್ಡು ಕಲೆಕ್ಟ್ ಮಾಡೋಣ. ಸೂಪರ್ ಐಡಿಯಾ ಕಣ. ಕೇಳಿ ಹಿಯರ್ಸುನೋ, ಇವತ್ತು ಈ ಮೋಟೋ ಮ್ಯಾಜಿಷಿಯನ್ ಮತ್ತೆ ನನ್ನ ಸ್ನೇಹಿತ ಪತ್ಲ ಮ್ಯಾಜಿಷಿಯನ್ ನಿಮ್ಗಾಗಿ ಮ್ಯಾಜಿಕ್ ಟ್ರಿಕ್ ನ ತೋರಿಸ್ತಾರೆ. ನಾನು ನೋಡ್ತೀನಿ ಇವತ್ತು. ನೋಡಿ ಈ ಟೋಪಿ ಖಾಲಿ ಇದೆ, ನಾನು ಇದ್ರೊಳಗಿಂದ ಏನ್ ತೆಗಿತೀನಿ ಅಂತ ನೋಡ್ತಾ ಇದ್ದೆ. ಫಸ್ಟ್ ನನ್ನ ಕೈಲಿ ಕೊಡು, ಖಾಲಿ ಇದೆಯಲ್ವ ನೋಡ್ತೀನಿ. ಕ್ಷಮಿಸು ಅಣ್ತಮ್ಮ, ಆ ನಕಲಿ ಜಾದೂಗಾರರು ನನ್ನ ಮಕ್ಕ ಹೊಡೆದ್ಬಿಟ್ಟು ಬೆಳೆಸ್ಬಿಟ್ರು. ಈಗ ನನ್ನ ಕೈ ಚಳಕ ತೋರಿಸ್ತೀನಿ. ನಮ್ದಿಗೆ ಟೋಪಿ, ನಮ್ದಿಗೆ ಕೋಡ್, ಕಳ್ರು ಕಳ್ರು ಮತ್ತು ನಿಜವಾದ ಮ್ಯಾಜಿಷಿಯನ್ ಬಂದ್ಬಿಟ್ಟ. ನಮ್ ಜೀವ ಉಳಿಸ್ಕೊಳ್ಳೋಣ, ಓಡೋ ಇಲ್ಲಿಂದ. ಅಯ್ಯೋ ಸಿಗಮ್ ಸಾರ್, ನಮ್ದಿಗೆ ಕಳ್ರು ಸಿಗ್ಬಿಟ್ರು. ನೀವು ಜಲ್ದಿ ಎಲ್ಲ ಇದ್ರು ಬಂದ್ಬಿಡಿ. ಅಯ್ಯಯ್ಯೋ ಅಯ್ಯಯ್ಯೋ, ನಾನ್ ಎಲ್ಲಿಗೆ ಬಂದ್ಬಿಟ್ಟೆ? ಯಾಕಿದ್ ಕತ್ಲ ಏನು ಕಾಣ್ತಾರ ಇಲ್ಲ, ಬೆಳಕೆ ಇಲ್ಲ, ಹೀಗ್ ತಿರುಗ್ತಾ ಇದ್ದೀನಲ್ಲ. ಅಯ್ಯಯ್ಯೋ ಕಾಪಾಡಿ, ಯಾರಾದ್ರೂ ನನ್ ಕಾಪಾಡಿ, ಲೈಟ್ ಆನ್ ಮಾಡಿ. ಅಯ್ಯಯ್ಯೋ, ನನ್ ಪ್ರಾಣ ಉಳಿದ್ರೆ ಸಾಕು, ಈ ಚಿಂಗಂ ಪ್ರಾಣ ಉಳಿಸ್ಬಿಡಿ. ಸುಮ್ನೆ ಯಾಕೆ ಚಿಂಗಂ ಪ್ರಾಣ ಉಳಿಸ್ಕೊಂಡು ಆಚೆ ಬಂದು ಸೀದಾ ಮನೆ ಕಡೆ ಹೋಗ್ತಾ ಇದ್ದಾನೆ. ತಪ್ಪಿಸ್ಕೋಬೇಕು. ನೀವು ಇಲ್ಲಿ ಗಂಟ ನಕಲಿ ಜಾದೂಗಾರನ ನೋಡಿರ್ತೀರಾ, ಈಗ ನಿಮ್ಗೆ ಅಸಲಿ ಜಾದೂಗಾರನ ತೋರಿಸ್ತೀನಿ. ನಿಂತ್ಕೊಳ್ಳಿ, ಹೋಗ್ಬೇಡಿ. ಅಬರಕದಬರ ಗಿಲಿ ಗಿಲಿಗೆ ಭೂವ, ಅಬರಕದಬರ ಗಿಲಿ ಗಿಲಿ ಭೂವ. ಓಡು ನಮ್ದಪ್ಪರ್ಕೆ ಓಡು, ಜಲ್ದಿ ಜಲ್ದಿ ಓಡು. ಅಯ್ಯಯ್ಯೋ, ಇವನು ಒರಿಜಿನಲ್ ಜಾದೂಗಾರನೇ ಇರ್ಬೇಕು. ನಾವು ಅವನಿಗಿಂತ ಏನ್ ಕಡಿಮೆ ಇಲ್ಲ ನೋಡು. ಅಕಡಮ್ ಪಕಡಮ್ ಪಕಡಮ್ ಅಕಡಮ್ ಮ್ಯಾಜಿಕ್ ಕೋಲೆ. ಅಥವಾ ನೀನ್ ನಿಜಾಲು ಸೂಪರ್ ಕಡ. ಪಕಡಂ ಪಕಡಂ ಕಕಡಂ ಪಕಡಂ ಪಕಡಂ ಜಾದು ಪಕಡಂ ಕೆಕಡಂ. ಮೇಲಕ್ಕೆ ಹಾರೋ ಪರಕೆಯೇ, ಮೇಲಕ್ಕೆ ಹಾರೋ ಪರಕೆಯೇ. ಅರಯ್ಯ. ಹೌದಲ್ವಾ? ಮೇಲಕ್ಕೆ ಹಾರೋ ನನ್ನ ಪರಕ್ಕೆ, ಪತ್ಲು ತರ ಹೋಗೋ ನನ್ನ ಪರಕ್ಕೆ. ಹಾರಪ್ಪ, ಅರೆ ಹಾರಪ್ಪ ಬೇಗ. ಪತ್ಲು ಇದು ಹಾರ್ತಾ ಇಲ್ಲ ಕಣೋ. ಈಗ ಸಖತ್ತು ಮಜಾ ಐತೆ. ಇನ್ನು ಎದ್ದು ನಾ ಓಡ್ತೀರ ನೋಡಿ ಬಿಟ್ಟೆ ನಾನು. ಅಯ್ಯಯ್ಯೋ, ಇದೆಂತ ಮ್ಯಾಜಿಕ್ ಇದು? ಇದು ಮ್ಯಾಜಿಕ್ ತು ಪರ್ಕೆ ಚಿಂಗಂ ಸಾರ್. ಸರಿ ಬೇಗ ನಡೀರಿ, ಇಬ್ರು ಕಣ್ಣ ಹಿಡ್ಕೊಂಡ್ಬಿಡ್ಬೇಕು. ನೋನು, ನಾನು ಈ ಪೊರ್ಕೆ ಮೇಲೆ ಖಂಡಿತ ಕೂರೋದಿಲ್ಲ. ಇದ್ರ ಮೇಲೆ ಕೂತ್ಕೊಂಡು ನನಗೆ ಅನುಭವನೇ ಇಲ್ಲ, ಇಂಟ್ರೆಸ್ಟು ಇಲ್ಲ. ನೀವು ಬೈ ಏರ್ ಹೋಗಿ, ನಾನು ಬೈ ರೋಡ್ ಬರ್ತೀನಿ. ನಿಲ್ಸು ನಿಲ್ಸು, ನನ್ ಕೆಳಗಡೆ ಇಳಿಸು. ಕಾಪಾಡಿ ಕಾಪಾಡಿ ನನ್ನ ಮೋಟು ಪತ್ಲಿನ ಹುಡುಗಿ. ಅವ್ರು ಎಲ್ಲೇ ಇದ್ರು ಸರಿ, ನಾನು ಇವತ್ ಮಾಡ್ತೀನಿ ಅವ್ರ ತಿಥಿ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ಅಲ್ವೇ ನನ್ನ ಬರ್ಟು. ಕಾಪಾಡಿ ಕಾಪಾಡಿ ನನ್ನ, ಯಾರಾದ್ರೂ ಕಾಪಾಡಿ. ಡ್ರೈವಿಂಗ್ ಸೀಟ್ ಅಲ್ಲಿ ಕುತ್ಕೊಂಡಿದ್ಯಾ, ಬೇಗ ಎದುರುಗಡೆ ನೋಡು. ಏನಿದೆಲ್ಲ? ನನ್ನ ಇಳಿಸೆ ಮಮ್ಮಿ, ಡ್ಯಾಡಿ. ಅಯ್ಯೋ, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಮ್ ಡಿಪಾರ್ಟ್ಮೆಂಟ್ ಆನೆ, ನನ್ ಯೂನಿಫಾರ್ಮ್ ಮೇಲೆ ಆನೆ. ನಿಲ್ಸಿ ಪ್ಲೀಸ್. ಹಂಗೆಲ್ಲ ನಿಲ್ಸೋದಕ್ಕೆ ಆಗೈಕಿಲ್ಲ, ಅವ್ರಿಗೆ ಗೋಲಿದು ಹೊಡಿರಿ.
ನಾನ್ ನಿಲ್ಸು ಅಂತ ಹೇಳ್ತಾ ಇರೋದು. ಅಯ್ಯೋ ಭಯ ಆಗ್ತಾ ಇದೆ. ನಿಲ್ಸಪ್ಪ, ನನ್ನ ಸ್ನೇಹಿತ, ನನ್ನ ಜಿಗರಿ ದೋಸ್ತು, ಚಡ್ಡಿ ದೋಸ್ತು, ನಿಲ್ಸು. ಅಯ್ಯೋ ಏನಪ್ಪ ಕಥೆ ಇದು? ಅಯ್ಯಯ್ಯೋ, ಕಾನೂನ್ ಮೇಲೆ ಪ್ರಾಮಿಸ್, ನಾನ್ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಇಳಿಸಿ ಕೆಳಗಡೆ ಬೇಗ. ಅಯ್ಯೋ ಅಯ್ಯೋ, ಸೂಪರ್ ಇಲ್ಲ ಡೂಪರ್ ಇಲ್ಲ, ಸುಮ್ಕೆ ಕೂತ್ಕೊಳ್ಳಯ್ಯ. ಬಚಾವ್. ಅಯ್ಯೋ ಕಬಡ್ಡಿ. ಅಯ್ಯಯ್ಯೋ, ಇನ್ನು ಏನೇನ್ ನೋಡ್ಬೇಕು ಏನೋ. ಕಾನೂನ್ ಮೇಲೆ ಪ್ರಾಮಿಸ್, ಜಾದೂಗಾರಿದನ್ನ ಸರಿ ಮಾಡಪ್ಪ. ಬೇಗ ನನ್ನ ರಿವಾಲ್ವರ್ ತಗೊಂಡ್ ಬಂದ್ರು. ಇವತ್ತು ಡಿಸೈಡ್ ಆಗ್ಲೇಬೇಕು. ಅರೆ ಬಾಸ್ ಬಾಸ್, ನೀವು ಮೇಲ್ಗಡೆ ಹೋಗಿದ್ರಿ ಅಲ್ವಾ? ಅಲ್ಲಿ ಫೋನ್ ಎಲ್ಲಿ ಸಿಕ್ತು ನಿಮ್ಗೆ? ಅಲ್ಲೇನಾದ್ರು ದೇವರುಗಳೆಲ್ಲ ಟೆಲಿಫೋನ್ ಬೂತ್ ಓಪನ್ ಮಾಡ್ಕೊಂಡಿದ್ದಾರಾ? ಹುಳಿ ಇಲ್ಲದೆ ಇರೋ ಹುಣಸೆ ಹಣ್ಣು, ರೋಗ ಇಲ್ಲದೆ ಇರೋ ಪೇಷಂಟೇ. ನಾನ್ ಮೇಲ್ಗಡೆ ಇಲ್ಲ, ಕೆಳಗಡೆನೆ ಇದೀನಿ ಕಣೋ. ಬೇಗ ಬೇಗ ರಿವಾಲ್ವರ್ ತಗೊಂಡ್ ಬಾ. ಕಮಾನ್. ಓಕೆ ಓಕೆ, ಇದು ಮಿಸ್ಟೇಕ್ ಎಲ್ಲ ಹಿಂಗೆ ಆಗ್ಬಿಟ್ಟಿದೆ. ಅದಕ್ಕೆ ನಾನು ನಿಮ್ಮನ್ನೆಲ್ಲಾರನ್ನು ಕ್ಷಮಿಸ್ತಾ ಇದ್ದೀನಿ. ಆದ್ರೆ ನಾನ್ ಯಾರನ್ನು ಕ್ಷಮಿಸೋದಿಲ್ಲ. ನನಗೆ ಪರ್ಕೆ ಮೇಲೆ ಹಾರಿಸಿದ್ರಿ, ಜೊತೆಲಿ ಸಿಕ್ಕಾಪಟ್ಟೆ ಓಡಿಸಿದ್ರಿ. ಈ ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ನಿಮ್ ಪರ್ಕೆನ ಸ್ವಲ್ಪ ಹೊತ್ತು ಬಾಡಿಗೆ ಕೊಡ್ತೀರಾ ನಮ್ಗೆ? ಖಂಡಿತ ಹಂಗೆ ಕೊಡ್ತೀವಿ. ಚಿಂಗ ಬಂತು ಪ್ರಜ್ಞೆ ತಪ್ಪಿ ಬಿದ್ಬಿಟ್ಟ. ಈಗ ನಿನ್ನ ಯಾರು ಕಾಪಾಡ್ತಾರೆ? ಜೋನ್ ಜೊತೆ ಸೆಣ್ಸಾಡೋದು ಬಹಳ ಕಷ್ಟ, ಅದು ಅಸಾಧ್ಯ. ಏನ್ ಮಾಡ್ತಾ ಇದೆಯಾ ಇಲ್ಲಿ? ಏನ್ ಮಾಡ್ತಾ ಇದೆಯಾ? ಚಿಂಗಂ ಸಾಹೇಬ್ರು ಬಿದ್ಬಿಟ್ಟಿದ್ದಾರೆ. ಈಗ ನೀನ್ ಯಾರು ಕಾಪಾಡೋರು? ಮೋಟು ಪತ್ಲನ ಎದುರಾಕೊಳ್ಳೋದು ಪಾಸಿಬಲ್ ಅಲ್ಲ ಕಣಯ್ಯ. ಎಂಪಾಸಿಬಲ್, ಎಂಪಾಸಿಬಲ್. ಮೇಲಕ್ಕೆ ಯಾರು ಪರಕೆಯೇ, ಮೇಲಕ್ಕೆ ಯಾರು ಪರಕೆಯೇ. ಸಮೋಸ 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 ಸಮೋಸ. ಅಯ್ಯೋಲೇ ಬಿಡಲೇ, ಏನೋ ನೀನು ಕನಸು ಕಾಣ್ತಿದ್ಯೇನೋ? ನನ್ ತಲೆ ನಿನ್ ಸಮೋಸ ತರ ಕಾಣ್ತಿದ್ಯೇನೋ? ಅಯ್ಯೋ ನಿನ್ನ ಮಕ್ಕೆ ಬಿಡ ನನ್ನ. ಓ ಸಾರಿ, ನಾನು ಕನಸು ಕಾಣ್ತಾ ಇದ್ದೆ. ಎಂತ ಸಖತ್ ಕನಸು ಗೊತ್ತಾ? ಸಖತ್ತಾಗಿ ತಿನ್ಬಿಟ್ಟು ನನ್ನ ಹಸುವೆಲ್ಲ ಮಾಯ ಆಗ್ಬಿಟ್ಟಿತ್ತು. ಅಂತ ಒಳ್ಳೆ ಕನಸು. ಯಾರದು? ಯಾರೋ ಬಂದ್ರು. ಅರೇ ಮೋಟು ಪತ್ಲು, ನನ್ನ ಜೀವದ ಗೆಳೆಯರೇ, ಏನ್ ಮಾಡ್ತಿದ್ರಪ್ಪ? ಡಾಕ್ಟರ್ ಮುನ್ಸಮಣ್ಣ, ಏನಣ್ಣ ಇದು? ಇದಕ್ಕೆ ಪೀಕಾಕ್ ಫಿಶ್ ಅಂತಾರೆ. ಇದು ಸಿಕ್ಕಾಪಟ್ಟೆ ಬೆಲೆನಪ್ಪ. ಇದು ಅಪರೂಪದ ಮೀನ್ ಗೊತ್ತಾ? ಸಿಗೋದು ತುಂಬಾ ಕಷ್ಟ. ಅಯ್ಯೋ ಏನ್ ಬ್ಯೂಟಿಫುಲ್ ಆಗಿದೆ ನೋಡ ಮೀನು. ಹೌದು ಕಣ. ನಾನು ಯಾವ್ದೋ ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ಸಾಯಂಕಾಲ ಬರ್ತೀನಿ. ಅಲ್ಲಿ ತನಕ ನೀವು ಇದನ್ನ ಹುಷಾರಾಗಿ ನೋಡ್ಕೊಳ್ಳಿ. ಈ ಮೀನ್ನ ಯಾರು ಕದ್ದು ಬಿಡ್ತಾರೆ ಅಂತ ಭಯ ನನಗೆ. ಖಂಡಿತ ಅಣ್ಣ, ನಿಮ್ಗೆಲ್ಲ ಇಲ್ಲಿ ಯಾರಿಗೆ ಹೆಲ್ಪ್ ಮಾಡಕ್ಕಾಗುತ್ತೆ ಹೇಳೋಣ ಅಲ್ವಾ? ಅಯ್ಯೋ ಡಾಕ್ಟರ್ ಮುನ್ಸ್ವಾಮಿ, ಇದಕ್ಕೆ ಏನ್ ಹಾಕ್ಬೇಕು ಊಟ ಅದನ್ನಾರು ಹೇಳೋ. ಮೀನ್ ಸುಂದ್ರಿ, ಈ ಹೊಟ್ಟೆ ಹಸು ಹೋದ್ರೆ ಏನಂತ ಅನುಭವ ಇರೋರ್ಗೆ ಮಾತ್ರ ಗೊತ್ತಾಗುತ್ತೆ. ಇದು ನಿನಗಾಗಿ ನಾನು ಕೊಡ್ತಿರೋದು. ಬಾ ಬಾ, ಬೇಗ ತಿನ್ನು ನನ್ ರಾಣಿ. ಇದರಿಂದ ನಿಂದು ನಂದು ಇಬ್ಬರದು ಹೊಟ್ಟೆ ಹಸು ನೀಗ್ಬಿಡುತ್ತೆ. ಸೆಲ್ಫಿಶ್, ಸ್ವಾರ್ಥಿ, ನೀನ್ ಹೊಟ್ಟೆ ಹಸು ಮಾತ್ರ ನಿಗಿಸ್ಕೊಂಡ್ಬಿಟ್ಟೆ.
ನನ್ನ ಒಟ್ಟಾಗಿ ಏನ್ ಮಾಡ್ಬಿಟ್ಟೆ? ಹಸು ಆಗ್ತಿದೆ ನಂಗೆ. ಅಯ್ಯೋ ಏನ್ ಮಾಡ್ತಿದ್ಯೋ ನೀನು? ಬಿಡೋ ಮೊದ್ಲು ಅದನ್ನ ಬಿಡೋ. ಬಿಡಲ್ಲ, ಬಿಡೋದಿಲ್ಲ. ಇದು ನನ್ ಶಿಕಾರಿ. ನಮ್ಮಿಬ್ರು ಗಲಾಟಲ್ಲಿ ಅದು ಎಸ್ಕೇಪ್ ಆಯ್ತು. ಸಾರಿ ಯಾಕೆ ಕೇಳ್ತೀರಾ? ಅವಸರದಲ್ಲಿ ಅಪಘಾತ ಆಗೋದು ಸಹಜ ತಾನೇ. ತುಂಬಾ ಥ್ಯಾಂಕ್ಸ್ ಬಾಕ್ಸರಣ್ಣ, ನೀವು ಎಷ್ಟು ಒಳ್ಳೆಯವರು ಗೊತ್ತಾ. ನಿಮ್ ಮನ್ಸು ತುಂಬಾ ದೊಡ್ಡದು. ಇನ್ನೊಂದ್ಸರಿ ಇಂಥ ತಪ್ಪು ಮಾಡಬಾರ್ದು ಅಲ್ವಾ? ಅದಕ್ಕೆ ನಾನು ನಿಮಗೆ ಬುದ್ಧಿ ಕಲಿಸ್ತಾ ಇದ್ದೀನಿ. ಅಯ್ಯೋ, ಎಂತ ಕಾಲ ಬಂದ್ಬಿಡ್ತಪ್ಪ. ಇನ್ಸ್ಪೆಕ್ಟ್ರು ಚಿಂಗಮ್ಮು ರಸ್ತೆಯಲ್ಲಿ ನಿಂತ್ಕೊಂಡು ನೀರು ತುಂಬಿಸ್ಬೇಕಾದ ಗತಿ ಬಂದ್ಬಿಡ್ತಲ್ಲ. ಲೇಡೀಸ್, ನಾನ್ ಮೊದಲು ತುಂಬಿಸ್ಕೊತೀನಿ, ನನಗೆ ಡ್ಯೂಟಿ ಬೇರೆ ಇದೆ. ಲೈನಲ್ಲಿ ಬನ್ನಿ, ನಮಗೂ ಡ್ಯೂಟಿಗೆ ಹೋಗ್ಬೇಕಿದೆ. ನೀವು ನನಗೆ ಮೊದಲು ನೀರು ತುಂಬಿಸ್ಕೊಳಕ್ಕೆ ಬಿಟ್ರೆ ನಾನ್ ನಿಮ್ಗೆಲ್ಲ ಕೆಂದ್ ಎಳ್ನೀರು ಕೊಡಿಸ್ತೀನಿ. ನಿಜನಾ? ನಿಜನಾ? ಎಸ್, ಈಗ್ಲೇ ತಗೊಳ್ಳಿ. ಎಳ್ನೀರು ಕುಡಿರಿ. ಅಯ್ಯೋ ಅಯ್ಯಯ್ಯೋ, ಯಾರಿದು? ಇದೇನಪ್ಪ ಇದು? ನನ್ನ ಲುಂಗಿ ಬನಿನೊಳಗಡೆ ಯಾರೋ ಕಳ್ಳ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಒಳಗಡೆ ಹಿಂಸೆ ಆಗ್ತಿದೆ. ಅಯ್ಯೋ ಅಯ್ಯಯ್ಯೋ ಅಯ್ಯವ್ವ. ಅಪ್ಪ ಥ್ಯಾಂಕ್ ಯು. ಸಮಸ್ಯೆ ಇತ್ತು, ಬಗೆಹರಿದ್ಬಿಡ್ತು. ಇನ್ನೊಂದು ಸಮಸ್ಯೆ ಬರೋದಕ್ಕೆ ಮುಂಚೆ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಓಡೋ ಇಲ್ಲಿಂದ ಚಿಗ. ಅಕ್ಕ, ಆ ದೊಡ್ಡ ಬಿಂದಿಗೆ ನನ್ನ ಕೈಯಲ್ಲಿ ಕೊಡಿ. ಅಯ್ಯೋ ಮೋಟು, ಏನಾರು ಐಡಿಯಾ ಮಾಡೋ. ಏನೋ ಮಾಡೋದೀಗ? ಖಾಲಿ ಹೊಟ್ಟೆಲ್ಲ ತಲೆನೇ ಓಡೋದಿಲ್ಲ ಕಣೋ. ಈಗ ತಾನೇ ಒದೆತಿಂದ ನೀನೇನಾದ್ರು ಯೋಚನೆ ಮಾಡು. ಐಡಿಯಾ? ಅಯ್ಯೋ ಪತ್ಲು, ಕಾಲ್ ಗಟ್ಟಿಯಾಗಿ ಹಿಡ್ಕೊಳೋ, ಇಲ್ಲಾಂದ್ರೆ ತುಂಬಾ ಏಟ್ ಬಿಡುತ್ತೆ. ಮೋಟು, ನೀನ್ ಮಡಕೆನ ಪಟಕ್ಕಂತ ಹಿಡ್ಕೊಂಬಿಡು. ನಾನು ನಿನ್ನ ದೆಬ್ಬಕ್ಕಂತ ಮೇಲೆ ಹಚ್ಬಿಡ್ತೇನೆ. ನೀನ್ ಮೇಲೆ ಕೆಳಲಿಲ್ಲ ಅಂದ್ರೆ ಹೆಂಗ್ಸು ನನ್ ಮೇಲೆ ಕಳಿಸ್ಬಿಡ್ತಾಳೆ. ನನ್ಗೇನು ಆಗ್ದಿರಾಗ ನೋಡ್ಕೊಳ ಗೆಳೆಯ. ಅಯ್ಯೋ, ಏನು ಹಸಿ ಮೀನೇ ತಿನ್ಬಿಟ್ಟಿದ್ಯಲ್ಲ ನೀನು? ಇಲ್ಲ ಇಲ್ಲ, ನಾನ್ ತಿಂದಿಲ್ಲ ಕಣೋ, ಅವರೇ ತಿಂದಿರೋದು. ಹಿಡ್ಕೋ. ಓಡಬಿಟ್ಟು ಓಡು. ಆ ಬೆಕ್ಕುಗಳು ಕಚ್ಚಕ್ ಶುರು ಮಾಡಿದ್ರೆ ನಲ್ಲಿ ಮೂಳೆ ಒಂದು ಉಳಿಯಲ್ಲ. ನಾನೀಗ ನೋಡ್ಬೇಕು ಬೆಕ್ಕು ಮೀನ್ನ ಹೆಂಗ್ ತಿನ್ನುತ್ತೆ ಅಂತ. ಆ ಮೀನ್ ನಂದು ಕಣ. ಅಯ್ಯೋ, ನಾನು ಮೀನಿನ ಬಗ್ಗೆ ಮಾತಾಡ್ತಿಲ್ಲೋ, ನನ್ನ ನಟ್ಟು ಬೋಲ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬೆಕ್ಕುಗಳು ಕೋಪನ ಶಾಂತ ಮಾಡಕ್ಕಾಗಲ್ಲ ಕಣೋ. ಅಯ್ಯೋ ಇಲ್ಲೇನ್ ನಡೀತಾ ಇದೆ? ಈ ಚಿಂಗಂ ಏರಿಯಾದಲ್ಲಿ ಜಗಳನ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಇಲ್ಲಾಂದ್ರೆ ಶೂಟ್ ಮಾಡಕ್. ಅಯ್ಯಯ್ಯೋ, ಸಾರಿ ಬೇಕಣ್ಣ, ನೀವು ಮುಂದುವರಿಸ್ಕೊಳ್ಳಿ. ಕ್ಯಾರಿ ಆನ್ ಈಟಿಂಗ್ ಮೀಟಿಂಗ್ ಇನ್ ದ ನೇಮ್ ಆಫ್ ಲಾ. ನಾವು ಹೋಗ್ತೀವಿ ಸರ್. ಬ್ಲಾಕ್ ಬೆಕ್ಕು, ಹಿಂದೆ ಹೋಗ್ತೀರಾ ಇಲ್ವೋ? ನಮ್ ನಗರದ ಪ್ರತಿಯೊಬ್ಬರಿಗೂ ನಾನು ಯಾರು ಅಂತ ಗೊತ್ತಿದೆ. ಈ ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ನಾವು ಬರ್ತೀವಿ. ತಪ್ಪಾಯ್ತಣ್ಣ,
ಒಂದ್ಸಾರಿ ಕ್ಷಮಿಸ್ಬಿಡೋಣ ನಮ್ಮನ್ನ, ಇನ್ನೊಂದ್ಸರಿ ತಪ್ಪು ಮಾಡಲ್ಲಣ್ಣ. ನಾವ್ ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದು ನಿಮ್ಮನ್ನ ಗಮನಿಸ್ಲಿಲ್ಲ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ಪರವಾಗಿಲ್ಲ ಬಿಡಿ, ಅವಸರದಲ್ಲಿ ಅಪಘಾತ ಆಗೋದು ಸಹಜ ತಾನೆ, ಏನಂತೀರಾ? ನೋ ಬಾಕ್ಸರಣ್ಣ, ಇಷ್ಟು ಪ್ರೀತಿಯಿಂದ ಮಾತಾಡ್ಬೇಡಿ, ನಮ್ಗೆ ಇನ್ನೂ ಸಖತ್ ಭಯ ಆಗುತ್ತೆ. ನಾನು ಪ್ರೀತಿಯಿಂದ ಮಾತಾಡ್ತಿಲ್ಲ ಕೊಂಡ್ರು, ಕೋಪದಿಂದನೇ ಮಾತಾಡ್ತಿದ್ದೀನಿ. ಯಾವಾಗಲೂ ನನ್ನ ದಾರಿ ಗಡ್ಡ ಬರ್ತೀರಾ ನೀವು, ನಿಮ್ಮನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಏಟ್ ಬೀಳ್ತಿಲ್ಲ ಅಂದ್ರೆ ಹೊಲ್ಟೋದ ಅಂತ ಅರ್ಥ ಇಲ್ಲ. ಕಾಪಾಡಿ ಕಾಪಾಡಿ. ಈಗ ಡಾಕ್ಟರ್ ಮುನ್ಸ್ವಾಮಿಗೆ ಏನೋ ಹೇಳೋದು, ಏನಾರು ಅಂತ ಯೋಚನೆ ಮಾಡಮಟ್ಟು. ಖಾಲಿ ಹೊಟ್ಟೆಲ್ಲ ತಲೆ ಓಡಲ್ಲ ಅಂತ ಎಷ್ಟು ಸಾರಿ ನನಗೆ ಹೇಳಲಿ ನಾನು. ಐನಿಯ ಅದನ್ನ ಹೆಂಗಾರು ಹಿಡಿದ್ಬಿಟ್ಟು ನಾನು ನಿನಗೆ ವಾಪಸ್ ಕೊಡ್ತೀನಿ ಅಂತ ಅವನಿಗೆ ಪ್ರಮಾಣ ಮಾಡು. ನಾನು ನಿನಗೆ ಬೇಜಾನ್ ಸಮೋಸ ಕೊಡಿಸ್ತೀನಿ, ತಿನ್ಕೊಂಡಿರ್ಬೋದಲ್ಲ ನೀನು. ನಿಜಾಗ್ಲಿಲ್ಲ. ತಗೊಳ್ಳೋ ನಿನ್ ಮೀನು, ಈಗ ನನಗೆ ಕೊಡು ಸಮೋಸ. ಮೋಟೋ ನೋಡೋ ಎಷ್ಟು ಮುದ್ದಾಗಿದೆ ಈ ಮೀನು, ಅದ್ರ ಕಣ್ಣಲ್ಲಿ ನೀರು ತರಿಸಿದ್ಯಲ್ಲಪ್ಪ ನೀನು. ಆ ಮೀನನ್ನ ಬದುಕೋಕೆ ಬಿಡಲ್ವಲ್ಲ. ಯಾವನೊಬ್ಬ ತಿನ್ನೋ ಯೋಚನೆ ಮಾಡ್ತಾನೆ, ಇನ್ನೊಬ್ಬ ಮಾರ್ಬೇಕು ಅಂತಿರ್ತಾನೆ. ಯಾಕೋ ಈ ತರ ಆಗ್ತಿದೆ ಜಗತ್ತಲ್ಲಿ? ಯೋಚನೆ ಮಾಡು. ಅಲ್ಲಿ ಸಿಕ್ಕಾಪಟ್ಟೆ ಸಮೋಸ ಇಟ್ಬಿಟ್ಟು ನಿನ್ ಕೈ ಕಟ್ಟಾಕ್ಬಿಟ್ರೆ ಏನೋ ಮಾಡ್ತೀಯ? ನಿನ್ ಬಾಯಿನ ಬಂದು ಮಾಡಿರ್ತಾರೋ, ನಿನಗೆ ಸಮೋಸ ತಿನ್ಬೇಕು ಅನ್ನಿಸ್ತಿರತ್ತೆ, ಆಗ ನೀನೇನು ಮಾಡ್ತೀಯ ಹೇಳು? ಇಲ್ಲ, ನನ್ ಕಾಪಾಡಿ, ನಂಗೆ ತುಂಬಾ ನೋವಾಗುತ್ತೆ ಕಣೋ. ಅದೇ ತರನೇ ಮೀನಿಗೂ ಅನ್ಸೋದು ಕಣೋ. ನೋಡು, ನಮ್ ಸುತ್ತ ನೀರಿದೆ, ಆದ್ರೆ ಮೀನನ್ನ ನಾವು ನೀರೊಳಗೆ ಬಿಡ್ತಾನೆ ಇಲ್ಲ. ನೀ ಹೇಳ್ತೀರ ಸರಿ ಪತ್ಲು, ಹೋಗು ಮೀನ್ ರಾಣಿ, ನೀನ್ ಫ್ರೀಯಾಗಿ ಆಟ ಆಡ್ಕೊ ಹೋಗು. ಮೋಟು ಪತ್ಲು, ನನ್ನ ಪೀಕಾಕ್ ಮೀನಲ್ಲಿ. ಅಯ್ಯೋ, ಅದ್ ನದಿ ಒಳಗೆ ಹೊರಟೋಯ್ತಪ್ಪ. ಏನು ಹೌದಣ್ಣ, ಅದ್ ಹೇಳ್ತು ಡಾಕ್ಟರ್ ಮುನ್ಸಮ್ಮಣ್ಣ ದಿನ ನಮ್ಮನ್ನ ನದಿ ನೀರಿನಲ್ಲಿ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತಾರೆ ಅಂತ. ಹಂಗೆ ನಾವು ಕರ್ಕೊಂಡು ಹೋಗಿದ್ವಿ. ಅದು ಸಿಕ್ಕಾಪಟ್ಟೆ ಸುಳ್ಳು ಹೇಳಿದೆ. ನಾನು ಯಾವತ್ತು ಈಜಾಡು ಅಂತ ನದಿ ಹತ್ರ ಕರ್ಕೊಂಡ್ ಬಂದಿಲ್ಲ. ಓ ಡಾಕ್ಟರ್ ಮುನ್ಸ್ವಾಮಿ, ನೀನ್ ಹೇಳ್ತಾ ಇದೀಯಾ? ನೀನೇನಾದ್ರೂ ಮಾತಾಡಕ್ ಸಾಧ್ಯ ಇರುತ್ತಾ? ನೀನ್ ಹೋಗಿ ಒಳ್ಳೆ ಡಾಕ್ಟರ್ ಹತ್ರ ತೋರ್ಸ್ಕೊ ಮೊದ್ಲು. ಮೋಟು, ಏನೋ ನನ್ನನ್ನು ಗೂಬೆ ಮಾಡ್ತಿದ್ಯಾ ನೀನು? ನಾನ್ ನಿಮ್ಮಿಬ್ರನ್ನು ಸುಮ್ಮನೆ ಬಿಡೋದಿಲ್ಲ. ಅಯ್ಯಯ್ಯೋ, ಇದೇ ಕಳ್ಳ ನನ್ ಲುಂಗಿ ಉಟ್ಕೊಂಡಾಗ್ಲೂ ಬಂದಿದ್ದ, ಈಗ ಪ್ಯಾಂಟ್ ಹಾಕೊಂಡಾಗ್ಲೂ ಬಂದ್ಬಿಟ್ಟಿದ್ದಾನೆ. ಇವ್ ನನ್ ಬಿಡಲ್ಲ ಅನ್ಸುತ್ತೆ. ಯಾರಾದ್ರೂ ಕಾಪಾಡಿ ಪ್ಲೀಸ್. ಚಿಂಗಮ್ ಸರ್, ಏನಾಯ್ತು ನಿಮ್ಗೆ? ಇಷ್ಟ ತನಕ ಚೆನ್ನಾಗಿದ್ರೆ ಯಾಕೆ ಹಿಂಗ್ ಕುಣಿತಾ ಇದ್ದೀರಾ? ಅಯ್ಯಯ್ಯೋ, ಈಗಿದು ಮತ್ತೆ ನಿನ್ ಪ್ಯಾಂಟ್ ಒಳಗೂ ಬರುತ್ತೆ, ಅವಾಗ ನಿಂಗೆ ಗೊತ್ತಾಗುತ್ತೆ ನಾನ್ ಯಾಕೆ ಕುಣಿತಾ ಇದ್ದೀನಿ ಅಂತ. ಅಯ್ಯಯ್ಯೋ ಅರ್ಥ ಇಲ್ಲ. ನಿಂತ್ಕೊಳ್ರು, ಮೊದ್ಲು ನನ್ನ ಮೀನ್ ಹಿಡ್ಕೊಡ್ರು. ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ ಮೇಲಾಣೆ, ನೀವು ಮೀನ್ ಹಿಡ್ಕೊಳ್ಳಿಲ್ಲ ಅಂದ್ರೆ ನಾನು ನಿಮ್ಮಿಬ್ಬರನ್ನು ಅಕ್ವೇರಿಯಂ ಅಲ್ಲಿ ಇಡ್ತೀನಿ. ಕಾಪಾಡಿ, ಯಾರಾದ್ರೂ ಕಾಪಾಡಿ. ಮೋಟು ಪತ್ಲು, ದಯವಿಟ್ಟು ನಾನು ಕಾಪಾಡ್ರು. ಡಾಕ್ಟರ್ ಅಣ್ಣ, ನನ್ ಕುಚ್ಚುಕೋ, ನೀವು ಅವನ್ನ ಕರ್ಕೊಂಡು ಹೋಗೋದಿಕ್ ಬಂದ್ರೆ ಅವನೇ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕಾಪಾಡಿ. मैं हूँ मोटू और मैं हूँ पतलू। जियो सिनेमा पर देखिए हमारे एपिसोड को भी फ्री में।